ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6 ಗೆ ಸ್ವಾಗತ. ನಾನು ನಿಶಾ. ಬೈ ಎಲೆಕ್ಷನ್ ಡೇಟ್ ಅನೌನ್ಸ್. ಟಿಕೆಟ್ಗಾಗಿ ಸ್ವಪಕ್ಷೀಯರಲ್ಲೇ ವಾರ್. ಆರ್ಆರ್ ನಗರದಲ್ಲಿ ಮುನಿದ ನಾಯಕರ ಮಧ್ಯೆ ರತ್ನ ಆಗೋರು ಯಾರು? ಶಿರಾ ಕ್ಷೇತ್ರದಲ್ಲಿ ಕಮಲ ದಳಪತಿಗಳಲ್ಲಿ ಯಾರ ಕೈಗೆ ಟಿಕೆಟ್? ಡ್ರಗ್ ಗಣಿಯರಿಗೆ ಅಗ್ರಹಾರ ಜೈಲಲ್ಲಿ ರಿಯಾಲಿಟಿ ಶೋ ಅನಾವರಣವಾಗಿದ್ದೇಗೆ? ಇವೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ ಡೇಟ್ ಫಿಕ್ಸ್. ಆರ್ಆರ್ ನಗರ ಮತ್ತು ಶಿರಾ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಪೈಪೋಟಿ. ಬಿಎಸ್ವೈ ಸಂಪುಟಕ್ಕೆ ಹೊಸಬರು ಬರ್ತಾರಾ ಅಥವಾ ಹಳಬರಿಗೆ ಲಕ್ ಸಿಗುತ್ತಾ? ನೋಡೋಣ ಕ್ಯಾಬಿನೆಟ್ ಕುಸ್ತಿ ಎಕ್ಸ್‌ಪ್ರೆಸ್ ನಲ್ಲಿ. ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಕ್ಷೇತ್ರ ವಿಧಾನಸಭೆ ಉಪಚುನಾವಣೆಗೆ ಕೊನೆಗೂ ಡೇಟ್ ಫಿಕ್ಸ್ ಆಗಿದೆ. ನವೆಂಬರ್ 3ರಂದು ಈ ಎರಡೂ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದ್ದು, ಅಕ್ಟೋಬರ್ 16 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಅಕ್ಟೋಬರ್ 19 ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾಗಿದ್ದು, ನವೆಂಬರ್ 10ರಂದು ಚುನಾವಣಾ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಸಿಎಂ ಬಿಎಸ್ ಯಡಿಯೂರಪ್ಪಗೆ ಸಂಪುಟ ವಿಸ್ತರಣೆ ವಿಚಾರವೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ವಿಸ್ತರಣೆಗೆ ವರಿಷ್ಠರು ಸೂಚಿಸುತ್ತಾರಾ ಅಥವಾ ಪುನಾರಚನೆಗೆ ಹೇಳ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಹೊಸ ಮುಖಗಳಿಗೆ ಬಿಎಸ್ವೈ ಸಂಪುಟ ಬಾಗಿಲು ತೆರೆಯುತ್ತಾ? ಒಂದು ವೇಳೆ ಬಾಗಿಲು ತೆರೆದ್ರೆ ಯಾರಿಗೆ ಕೊಕ್ ನೀಡುತ್ತೆ ಅನ್ನೋದು ಸಹ ಕುತೂಹಲ ಮೂಡಿಸಿದೆ. ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆಗೆ ಹಾವು ಏಣಿ ಆಟಕ್ಕೆ ಇನ್ನೂ ಅಂತ್ಯವೇ ಸಿಕ್ಕಿಲ್ಲ. ಆದರೂ ಅಕ್ಟೋಬರ್ ಮೊದಲ ವಾರಾಂತ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಗೃಹ ಸಚಿವ ಅಮಿತ್ ಶಾ ಭೇಟಿ ಬಳಿಕ ಈ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುವ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆಯಾಗದೆ ಪುನಾರಚನೆಯಾಗಿದ್ದೇ ಆದಲ್ಲಿ ರಾಜ್ಯ ಸರ್ಕಾರದಲ್ಲಿ 6ರಿಂದ 7 ಸಚಿವರು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಆಗ 3 ಮಾಜಿ ಸಚಿವರಿಗೆ ಮತ್ತೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. 2 ಹೊಸ ಮುಖಗಳಿಗೆ ಸಚಿವ ಸ್ಥಾನ ನೀಡಿದ್ರೂ ಅಚ್ಚರಿ ಇಲ್ಲ. ಆದರೆ ಆ ಹೊಸ ಮುಖಗಳು ಯಾರು ಅನ್ನೋದೇ ಈಗಿರೋ ಅಚ್ಚರಿ. ಸಚಿವ ಸಂಪುಟ ವಿಸ್ತರಣೆಗಿಂತ ಪುನಾರಚನೆ ಸಾಧ್ಯತೆಯೇ ಹೆಚ್ಚಾಗಿ ಗೋಚರಿಸುತ್ತಿದೆ. ಹೀಗಾಗಿ 3-4 ದಿನಗಳಲ್ಲಿ ದೆಹಲಿಗೆ ಹೋಗುವುದಾಗಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಭೇಟಿ ಬಳಿಕ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಬಿಎಸ್ವೈ ಹೇಳಿದ್ದು, ವರಿಷ್ಠರ ಸೂಚನೆ ಮೇಲೆಯೇ ಸಂಪುಟ ಪುನಾರಚನೆ ನಿರ್ಧರಿಸಿದೆ. ಮತ್ತೆ ಸಂಪುಟ ವಿಸ್ತರಣೆ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿರೋದಂತೂ ಪಕ್ಕ. ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಅನುಮತಿ ನೀಡದೇ ಇರೋದ್ರಿಂದ ಸಿಎಂ ಬಿಎಸ್ವೈ ಮತ್ತೆ ದೆಹಲಿಗೆ ಹಾರಲಿದ್ದಾರೆ. ಹಳಬರಿಗೆ ಕೊಕ್ ನೀಡಿ ಹೊಸಬರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. 4 ಸಚಿವರನ್ನು ಸಂಪುಟದಿಂದ ಕೈಬಿಡೋ ಸಾಧ್ಯತೆಯೇ ಹೆಚ್ಚಾಗಿದೆಯಂತೆ. ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಯಾದಲ್ಲಿ ನನಗೂ ಸಂಪುಟದಲ್ಲಿ ಅವಕಾಶ ಸಿಗಲಿದೆ ಅಂತ ಬಿಜೆಪಿ ಶಾಸಕ ನೆಹರು ಓಲೇಕರ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಶಾಸಕ, ನಾನು ಪರಿಶಿಷ್ಟ ಜಾತಿಯ ಬಲಗೈ ಸಮಾಜದ ಶಾಸಕನಾಗಿದ್ದು 3ನೇ ಬಾರಿ ಆಯ್ಕೆಯಾಗಿದ್ದೇನೆ. ಈ ಬಾರಿ ಅವಕಾಶ ಮಾಡಿಕೊಡ್ತಾರೆ ಎಂಬ ವಿಶ್ವಾಸವಿದೆ ಅಂತ ಓಲೇಕರ್ ಹೇಳಿದ್ದಾರೆ. ಪುನಾರಚನೆ ಆಯಿತು ಅಂತ ಹೇಳಿದ್ರೆ ನಮಗೂ ಅವಕಾಶ ಆಗ್ತದೆ. ತುಮಕೂರು ಜಿಲ್ಲೆ ಶಿರಾ ಕ್ಷೇತ್ರಕ್ಕೆ ನವೆಂಬರ್ 3ರಂದು ಚುನಾವಣೆ ನಡೆಯಲಿದ್ದು, ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ದಿ ಸತ್ಯನಾರಾಯಣ ಪತ್ನಿಯನ್ನ ಕಣಕ್ಕಿಳಿಸುವುದಕ್ಕೆ ಜೆಡಿಎಸ್ ಒಲವು ಹೊಂದಿದೆ. ನಾಳೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಬರ್ತಿದ್ದು, ದಿ ಸತ್ಯನಾರಾಯಣ ಪತ್ನಿಗೆ ಟಿಕೆಟ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ನಡೆ ಇನ್ನೂ ನಿಗೂಢವಾಗಿದೆ. ರಾಜ್ಯದಲ್ಲಿ ಎರಡೂ ಕ್ಷೇತ್ರಗಳಲ್ಲಿನ ಬೈ ಎಲೆಕ್ಷನ್ ದಿನಾಂಕ ಘೋಷಣೆ ಬಳಿಕ ಆಗ್ನೇಯ ಪದವೀಧರ, ಪಶ್ಚಿಮ ಪದವೀಧರ, ಈಶಾನ್ಯ ಶಿಕ್ಷಕರ ಕ್ಷೇತ್ರಗಳಿಗೂ ದಿನಾಂಕ ಘೋಷಣೆಯಾಗಿದೆ. ಕೋವಿಡ್ ಕಾರಣದಿಂದ ಮುಂದೂಡಿಕೆಯಾಗಿದ್ದ ಚುನಾವಣೆಯನ್ನ ಅಕ್ಟೋಬರ್ 1ರಂದು ಚುನಾವಣಾ ನಡೆಸಲು ಅಧಿಸೂಚನೆ ಪ್ರಕಟಗೊಳಿಸಲಾಗಿದೆ. ಅಕ್ಟೋಬರ್ 8ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು, ನವೆಂಬರ್ 2ರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಶಿರಾ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಜೆಡಿಎಸ್ನಲ್ಲಿ ಯಾರ್ಯಾರು ರೇಸ್ನಲ್ಲಿದ್ದಾರೆ ಗೊತ್ತಾ? ಟಿಕೆಟ್ ಪಡೆಯಲು ಲಾಬಿ ನಡೆಸುತ್ತಿರೋ ನಾಯಕರು ಯಾರ್ಯಾರು? ಯೋಗೀಶ್ ಹತ್ಯೆ ಕೇಸ್ನ ವಿಚಾರಣೆ ಸ್ಥಳ ಏಕಾಏಕಿ ಬದಲಾಗಿದ್ದು ಯಾಕೆ? ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ಸುರೇಶ್ ಅಂಗಡಿ ನಿಧನದ ಬಳಿಕ ಬೆಳಗಾವಿ ಲೋಕಸಭಾ ಕ್ಷೇತ್ರ ತೆರವಾಗಿದ್ದು ಉಪಚುನಾವಣೆಗೆ 3 ಪಕ್ಷಗಳು ಈಗಾಗಲೇ ಲಾಬಿ ನಡೆಸಲು ಶುರುವಾಗಿವೆ. ಬಿಜೆಪಿ ಕಾಂಗ್ರೆಸ್ ಆಕಾಂಕ್ಷಿಗಳು ಲಾಬಿ ನಡೆಸುತ್ತಿವೆ. ಆದರೆ ಜೆಡಿಎಸ್ ಮಾತ್ರ ಈ ಕ್ಷೇತ್ರದಲ್ಲಿ ಆಟಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಹಣಾಹಣಿ ಇದೆ. ದಿವಂಗತ ಸುರೇಶ್ ಅಂಗಡಿ ಪತ್ನಿ ಮಂಗಳಾ ಅಂಗಡಿ ಅವರನ್ನೇ ಬೈ ಎಲೆಕ್ಷನ್ ಅಖಾಡಕ್ಕೆ ನಿಲ್ಲಿಸಲು ಬಿಜೆಪಿ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ. ಆರ್ಎಸ್ಎಸ್ ಮುಖಂಡರು ಸಮ್ಮತಿಸಿದ ಅಭ್ಯರ್ಥಿಯೇ ಬಹುತೇಕ ಫೈನಲ್ ಆಗುವ ಸಾಧ್ಯತೆ ಇದ್ದು, ಯುವ ಪದಾಧಿಕಾರಿ ಹೊಸ ಮುಖ ಪರಿಚಯಿಸಲು ನಾಯಕರ ಒಲವು ತೋರುವ ಸಾಧ್ಯತೆ ಇದೆ. ಶಿರಾ ಕ್ಷೇತ್ರ ವಿಧಾನಸಭೆ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವಿನ ವಾತಾವರಣವಿದ್ದು, ನಾವೇ ಗೆಲ್ಲುತ್ತೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಕಟೀಲ್, ಪಕ್ಷ ಎಲ್ಲವನ್ನೂ ಯೋಚನೆ ಮಾಡಿ ತೀರ್ಮಾನ ಕೈಗೊಂಡಿದ್ದು, ಅಖಾಡಕ್ಕಿಳಿಸಲು 4-5 ಹೆಸರುಗಳು ಕೇಳಿ ಬಂದಿದ್ದು, ಪರಿಶೀಲಿಸಿ 10 ರಿಂದ 15 ದಿನಗಳ ಒಳಗೆ ಟಿಕೆಟ್ ಘೋಷಿಸುವುದಾಗಿ ಹೇಳಿದ್ರು. ಇಂದು ಬೆಳಗಾವಿಗೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ದಿವಂಗತ ಸುರೇಶ್ ಅಂಗಡಿ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಬಳಿಕ ಆಪ್ತ ಜಿಲ್ಲಾ ಮುಖಂಡರ ಜೊತೆ ನಳಿನ್ ಚರ್ಚೆ ನಡೆಸಿದ್ರು. ಇತ್ತ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿಯಾಗ್ತಾರೆ ಅನ್ನೋ ಬಗ್ಗೆಯೂ ಕುತೂಹಲ ಹೆಚ್ಚಿದ್ದು, ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಸೇರಿದಂತೆ 3 ಟಿಕೆಟ್ ರೇಸ್ನಲ್ಲಿದ್ದಾರೆ. ಮಹಿಳಾ ಸಿಬ್ಬಂದಿಗೆ ತಹಶೀಲ್ದಾರ್ ಒಬ್ಬರು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂಬ ಆರೋಪ ಎದುರಾಗಿದೆ. ರಾಯಚೂರು ಜಿಲ್ಲೆ ಮಾನವಿ ತಹಶೀಲ್ದಾರ್ ವಿರುದ್ಧ ಮಹಿಳಾ ಸಿಬ್ಬಂದಿ ಗಂಭೀರ ಆರೋಪ ಮಾಡಿದ್ದು, ಜಿಲ್ಲಾ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ದೂರು ನೀಡಿದ್ದಾರೆ. ತಹಶೀಲ್ದಾರ್ ಅಮರೇಶ್ ಬಿರಾದಾರ್ ವಿರುದ್ಧ ತನಿಖೆಗೆ ಡಿಸಿ ಆದೇಶಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡದೆ ತಹಶೀಲ್ದಾರ್ ಅಮರೇಶ್ ಪಲಾಯನವಾದ ಮಾಡಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಸಿಬಿಐ ವಿಚಾರಣೆ ನಡೆಸುತ್ತಿದ್ದು, ಏಕಾಏಕಿ ತನಿಖಾ ಸ್ಥಳವನ್ನೇ ಬದಲಿಸಿದೆ. ಧಾರವಾಡ ಉಪನಗರ ಠಾಣೆ ಬದಲು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ. ಇಂದು 2ನೇ ದಿನವೂ ಬೀಡು ಬಿಟ್ಟಿರುವ ಸಿಬಿಐ ಅಧಿಕಾರಿಗಳು ವಿಚಾರಣೆ ನಡೆಸಿದರು. ರಾಜ್ಯದ ತೊಗರಿ ಕಣಜ ಕಲಬುರಗಿ ಇದೀಗ ಗಾಂಜಾದ ಕಣಜವಾಗಿದೆ. ಜಿಲ್ಲೆಯಲ್ಲಿ ಹುಡುಕಿದಷ್ಟು ಗಾಂಜಾ ಸಿಕ್ತಿದೆ. ಕಬ್ಬು, ಹತ್ತಿ, ತೊಗರಿ ಬೆಳೆಯಲ್ಲಿ ಗಾಂಜಾ ಬೆಳೆದಿರುವುದು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಗಾಂಜಾ ಬೆಳೆಯುವುದು ಮತ್ತು ಮಾರಾಟ ಮಾಡುವ ದೊಡ್ಡ ಜಾಲವೇ ಸಕ್ರಿಯವಾಗಿದೆ. ಬೆಂಗಳೂರು ಪೊಲೀಸರು ಬಂದು ರೈಡ್ ಮಾಡಿ ಹೋದ ಮೇಲೆ ಇದೀಗ ಕಲಬುರಗಿ ಪೊಲೀಸರು ಎಚ್ಚೆತ್ತುಕೊಂಡು ಗಾಂಜಾ ಪತ್ತೆ ಮಾಡುತ್ತಿದ್ದಾರೆ. ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತವರ ಕುಟುಂಬ ಹಾಗೂ ಸಚಿವ ಆರ್ ಅಶೋಕ್ ಕಾರ್ಪೊರೇಟ್ ಕಂಪನಿಗಳ ಗುಲಾಮರು ಅಂತ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಬೇಳೂರು ಗೋಪಾಲಕೃಷ್ಣ, ಯಡಿಯೂರಪ್ಪ ಮಂಡ್ಯದಿಂದ ಶಿವಮೊಗ್ಗಕ್ಕೆ ನಿಂಬೆ ಮಾರಾಟಕ್ಕೆ ಬಂದವರು, ಆದ್ರೀಗ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ನಶೆರಾಣಿಯರ ಜೈಲುವಾಸ ಹೇಗಿದೆ ಗೊತ್ತಾ? ಸಂಜನಾಗೆ ಎದುರಾದ ಮತ್ತೊಂದು ಸಂಕಷ್ಟವಾದ್ರೂ ಏನು? ಡ್ರಗ್ಸ್ ಪಾರ್ಟಿಗಳಲ್ಲಿ ಬೆಟ್ಟಿಂಗ್ ನಡೆಯುತ್ತಾ? ಅನುಶ್ರೀಗೂ ಮುಳುವಾದ ಪಾರ್ಟಿಯಾದ್ರೂ ಯಾವುದು? ನೋಡೋಣ ಡ್ರಗ್ಸ್ ದುನಿಯಾ ಎಕ್ಸ್‌ಪ್ರೆಸ್‌ನಲ್ಲಿ. ಮಾದಕ ಜಾಲದಲ್ಲಿ ಸಿಲುಕಿರುವ ಮಾದಕ ನಟಿಯರಿಬ್ಬರಿಗೂ ಇಂದಿನಿಂದ ಜೈಲೂಟವೇ ಫಿಕ್ಸ್ ಆಗಲಿದೆ. ಕಳೆದ 14 ದಿನದಿಂದ ಜೈಲಿನ ಕ್ವಾರಂಟೈನ್ನಲ್ಲಿದ್ದ ರಾಗಿಣಿ ಸಂಜನಾರನ್ನ ಜೈಲಿನ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಇಷ್ಟು ದಿನ ಕ್ವಾರಂಟೈನ್ನಲ್ಲಿದ್ದಾಗ ಕೊಠಡಿಗೆ ಎಲ್ಲಾ ವಸ್ತುಗಳು ಬರ್ತಿದ್ವು. ಆದ್ರೀಗ ಸಾಮಾನ್ಯ ಕೈದಿಯಂತೆಯೇ ಇಬ್ಬರು ಜೈಲಿನಲ್ಲಿರಬೇಕಾಗುತ್ತೆ. ಉಪಹಾರ, ಊಟಕ್ಕೆ ಸರತಿ ಸಾಲಲ್ಲಿ ನಿಲ್ಲಬೇಕಾಗುತ್ತೆ. ಕೇಸ್ನಲ್ಲಿ ಸಿಲುಕಿರೋ ನಶೆರಾಣಿಯರಾದ ನಟಿ ರಾಗಿಣಿ ಮತ್ತು ಸಂಜನಾಗೆ ಜೈಲೂಟವೇ ಫಿಕ್ಸ್ ಆಗಿದ್ದು, ಇಂದಿನಿಂದ ಅವರ ಜೈಲ್ ಜರ್ನಿಯೇ ಬೇರೆ ರೀತಿ ಇರಲಿದೆ. ಮಾದಕ ನಟಿಯರಿಬ್ಬರಿಗೂ ಇಂದಿನಿಂದ ಪರಪ್ಪನ ಅಗ್ರಹಾರ ಜೈಲಿನ ವಾಸ್ತವತೆ ಬಯಲಾಗಲಿದೆ. 2ನೇ ಹಂತದ ಜೈಲುವಾಸವೀಗ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಹೇಗಿರಲಿದೆ ಅನ್ನೋದು ನಟಿಯರಿಗೂ ಟೆನ್ಷನ್ ತಂದೊಡ್ಡಿದೆ.
ಬಾಲಿವುಡ್ ನಟ ನಟಿಯರ ದಂಧೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಹವಾಲಾ ದಂಧೆಯಲ್ಲಿ ಹಣ ತೊಡಗಿಸಿರುವ ಶಂಕೆ ವ್ಯಕ್ತವಾಗಿದ್ದು, ನಿನ್ನೆ ಇಡಿ ಅಧಿಕಾರಿಗಳು ಸಂಜನಾಗೆ ಫುಲ್ ಡ್ರಿಲ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಇಡಿಯಿಂದ ಸಂಜನಾ ವಿಚಾರಣೆ ನಡೆದಿದ್ದು, ವಿಚಾರಣೆ ವೇಳೆ ಹಲವು ಪ್ರಶ್ನೆಗಳನ್ನ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ಇಡಿ ಪ್ರಶ್ನೆಗಳಿಗೆ ಸಂಜನಾ ಕಕ್ಕಾಬಿಕ್ಕಿಯಾಗಿದ್ದಾರೆ. ನಶೆ ಕೇಸ್ನಲ್ಲಿ ಸಿಲುಕಿರುವ ಆಂಕರ್ ಅನುಶ್ರೀ ಮತ್ತು ಆಕೆಯ ಆಪ್ತನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಿಡ್ ನೈಟ್ ಪಾರ್ಟಿಗಳಲ್ಲಿ ಡ್ರಗ್ಸ್ ದಂಧೆ ಅಷ್ಟೇ ಅಲ್ಲ, ಪಾರ್ಟಿಗಳಲ್ಲೂ ಕ್ರಿಕೆಟ್ ಬೆಟ್ಟಿಂಗ್ ಕೂಡ ನಡೀತಿತ್ತಂತೆ. ಆಂಕರ್ ಅನುಶ್ರೀ ಆಪ್ತ ಕಿಶೋರ್ಗೆ ಬೆಟ್ಟಿಂಗ್ ಲಿಂಕ್ ಇದ್ದು, ಮಂಗಳೂರಿನ ವ್ಯಕ್ತಿಯೊಬ್ಬನಿಂದ ಭಾರೀ ಬೆಟ್ಟಿಂಗ್ ದಂಧೆ ನಡೆಸಿದ್ದು, ಬುಕಿಗಳ ಜೊತೆ ನೇರವಾಗಿ ಅನುಶ್ರೀ ಆಪ್ತ ಭಾಗಿಯಾಗ್ತಿದ್ದ. ಕ್ರಿಕೆಟ್ಗೂ ಮಾದಕ ಲೋಕಕ್ಕೂ ಡ್ರಗ್ಸ್ ಕುತ್ತು ತಂದೊಡ್ಡಿದೆ. 25ಕ್ಕೂ ಹೆಚ್ಚು ಬುಕ್ಕಿಗಳಿಗೆ ಮಂಗಳೂರಿನಲ್ಲಿ ಡ್ರಗ್ಸ್ ಪಾರ್ಟಿ ಆಯೋಜನೆ ಮಾಡಿರೋದು ಬಯಲಾಗಿದೆ. 1 ತಿಂಗಳ ಹಿಂದೆ ಕ್ರಿಕೆಟ್ ಬುಕ್ಕಿಗಳಿಗೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಪಾರ್ಟಿ ಆಯೋಜಿಸಲಾಗಿತ್ತು. ಈ ವೇಳೆ ಬುಕ್ಕಿಗಳಿಗೆ ಮಂಗಳೂರಿನ ವ್ಯಕ್ತಿಯೊಬ್ಬ ಪಾರ್ಟಿ ಆಯೋಜನೆ ಮಾಡಿದ್ದಂತೆ. ಆತನ ಗಾಡ್ ಫಾದರ್ ಮಂಗಳೂರಿನಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಂತೆ. ನಶೆ ಲೋಕದಲ್ಲಿ ಲಿಂಕ್ ಹೊಂದಿದ್ದ ಕೇಸ್ನಲ್ಲಿ ಆಂಕರ್ ಕಮ್ ನಟಿ ಅನುಶ್ರೀ ಕೂಡ ಸಿಲುಕಿದ್ದು ಕಂಟಕ ಎದುರಾಗಿದೆ. ಅದರಲ್ಲೂ ಡ್ರಗ್ಸ್ ಕೇಸ್ನ ಪ್ರಮುಖ ಆರೋಪಿ ಕಿಶೋರ್ ಶೆಟ್ಟಿಯ ಗೆಳತಿ ಆಸ್ಕಾ ಎಂಬ ಯುವತಿಯಿಂದಲೇ ಟೆನ್ಷನ್ ಶುರುವಾಗಿದೆ. ಒಮ್ಮೆ ಪಾರ್ಟಿಯಲ್ಲಿ ಅನುಶ್ರೀಯನ್ನ ನಾನ್ ನೋಡಿದ್ದೆ ಅಂತ ಹೇಳಿದ್ದು ಸಿಸಿಬಿ ತನಿಖೆಗೆ ಟ್ವಿಸ್ಟ್ ಕೊಟ್ರೆ ಮಾತಿನ ಬಲ್ಲಿಗೆ ಸಂಕಷ್ಟ ತಂದೊಡ್ಡಲಿದೆ. ನಶೆ ಕೇಸ್ನಲ್ಲಿ ಸಿಲುಕಿರೋ ಆಂಕರ್ ಅನುಶ್ರೀಗೆ ಪೊಲಿಟಿಕಲ್ ಬ್ಯಾಕಪ್ ಇರೋದು ಬಯಲಾಗಿದೆ. ಆಂಕರ್ ಅನುಶ್ರೀ ವಿಚಾರಣೆ ನಡೆಸದಂತೆ ರಾಜಕಾರಣಿಯ ಒತ್ತಡ ಹಾಕ್ತಿದ್ದು, ಸರ್ಕಾರ ಪೊಲೀಸರ ಮೇಲೆ ರಾಜಕಾರಣಿ ಒತ್ತಡ ಹೇರ್ತಿದ್ದಾರಂತೆ. ಪ್ರಭಾವಿ ರಾಜಕಾರಣಿ ಮತ್ತು ಆಂಕರ್ ಅನುಶ್ರೀಗೆ ಇರೋ ಲಿಂಕ್ ಏನು ಅನ್ನೋದು ಸಿಸಿಬಿ ಅಧಿಕಾರಿಗಳಿಗೂ ತಲೆಬಿಸಿ ಮಾಡಿದೆ. ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿರೋ ಅನುಶ್ರೀ ರಕ್ಷಣೆಗೆ ಪ್ರಭಾವಿ ರಾಜಕಾರಣಿ ನಿಂತಿದ್ದು, ಬೆಂಕಿಪೊಟ್ಟಣದ ಬೆಡಗಿಯನ್ನ ಬಚಾವ್ ಮಾಡೋಕೆ ಆ ರಾಜಕಾರಣಿ ರೆಡಿಯಾಗಿದ್ದಾರೆ. ಪೊಲೀಸರು ಮತ್ತು ಸರ್ಕಾರದ ಮೇಲೆ ಒತ್ತಡ ಹೇರಿ ಬಚಾವ್ಗೆ ಯತ್ನಿಸಿದ್ದು, ಪೊಲೀಸರ ಮೇಲೆ ಡೋಪಿಂಗ್ ಟೆಸ್ಟ್ ಮಾಡದಂತೆ ಭಾರಿ ಒತ್ತಡ ಹಾಕ್ತಿದ್ದಾರಂತೆ. ಹೀಗಾಗಿಯೇ ಡೋಪಿಂಗ್ ಟೆಸ್ಟ್ ಮಾಡೋಕೆ ಪೊಲೀಸರು ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಅನುಮಾನ ಮೂಡಿದೆ. ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿರುವ ನಟಿ ಸಂಜನಾ ಗಲ್ರಾನಿ ಆಪ್ತ ಡ್ರಗ್ಸ್ ಪೆಡ್ಲರ್ ಜೋಯಬ್ನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿಯ ಮೊಬೈಲ್ ಕಾಲ್ ಡೀಟೇಲ್ಸ್ ಮುಂದಿಟ್ಟು ಜೋಯಬ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಡ್ರಗ್ಸ್ ಎಲ್ಲಿಂದ ತರಿಸಲಾಗ್ತಿತ್ತು, ಸಂಜನಾ ಗಲ್ರಾನಿ ಎಷ್ಟು ವರ್ಷಗಳಿಂದ ಪರಿಚಯ, ಪೇಜ್ 3 ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದವರು ಯಾರ್ಯಾರು ಪೇಜ್ 3 ಪಾರ್ಟಿಗಳಿಗೆ ಬರ್ತಿದ್ದಾರೆಂದು ಪ್ರಶ್ನಿಸಲಾಗ್ತಿದೆ. ರಾಜ್ಯದಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆಯಲು ಸರ್ಕಾರ ಮಾಡಿರೋ ನಿರ್ಧಾರವೇನು? ಕೋವಿಡ್ ಸೆಂಟರ್ಗಳಲ್ಲಿ ಕೊರೋನಾ ಸೋಂಕಿತರ ಕಷ್ಟ ಏನೇನು ಗೊತ್ತಾ? ಮೃತದೇಹ ಪಡೆಯಲು 1 ಲಕ್ಷ ಬಿಲ್ ಕೇಳಿದವರು ಯಾರು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕಿನ ಮಧ್ಯೆಯೂ ಶಾಲಾ ಕಾಲೇಜುಗಳನ್ನು ಆರಂಭಿಸುವ ಬಗ್ಗೆ ಎಲ್ಲೆಡೆ ಚರ್ಚೆಗಳು ನಡೆದಿವೆ. ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಸದ್ಯ ಶಾಲಾ ಕಾಲೇಜು ಆರಂಭಿಸುವ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ, ಸರ್ಕಾರದ ಮುಂದೆ ಯೋಚನೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಶಾಲೆ ಆರಂಭಿಸುವ ಬಗ್ಗೆ ಶಾಸಕರು, ಸಂಸದರು ಹಾಗೂ ಜನಪ್ರತಿನಿಧಿಗಳ ಅಭಿಪ್ರಾಯ ಕೇಳ್ತೇನೆ, ಜೊತೆಗೆ ಶಿಕ್ಷಣ ತಜ್ಞರೊಂದಿಗೆ ಸಂವಾದ ನಡೆಸುತ್ತೇನೆ ಎಂದಿದ್ದಾರೆ. ಶಾಲಾ ಕಾಲೇಜು ಆರಂಭಿಸುವ ಬಗ್ಗೆ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಶಿಕ್ಷಣ ಸಂಸ್ಥೆಗಳನ್ನ ಯಾವಾಗ ಆರಂಭಿಸಬಹುದು, ಹೇಗೆ ಆರಂಭಿಸಬಹುದು, ಯಾವ ತರಗತಿಯಿಂದ ಆರಂಭಿಸಬಹುದು ಎಂಬ ಪ್ರಶ್ನೆಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಲಹೆ ಮತ್ತು ಸೂಚನೆಗಳನ್ನ ನೀಡಲು ಆಹ್ವಾನಿಸಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಶಾಸಕರು ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಸಲಹೆ ಸೂಚಿಸಲು ಕೇಳಿಕೊಂಡಿದ್ದಾರೆ. ಶಾಲೆಗಳನ್ನ ಆರಂಭಿಸುವ ಸಂಬಂಧ ಸಚಿವ ಸುರೇಶ್ ಕುಮಾರ್ ಪತ್ರ ಬರೆದಿದ್ದಾರೆ. ಆದರೆ ನನ್ನ ಪ್ರಕಾರ ಶಾಲೆಗಳನ್ನ ಆರಂಭ ಮಾಡಬೇಕಿದೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಎಸ್ಟಿಎಸ್, ಕೊರೋನಾ ವೈರಸ್ ತಡೆಗಟ್ಟುವ ಬಗ್ಗೆ ತೀವ್ರ ಮುಂಜಾಗ್ರತಾ ಕ್ರಮ ಕೈಗೊಂಡು ಶಾಲೆ ಆರಂಭಿಸಬೇಕು ಅಂತ ಹೇಳಿದ್ರು. ಕೊರೋನಾ
ಸೋಂಕಿತರ ಪಾಡು ನರಕ ಯಾತನೆ ಅನುಭವಿಸುವಂತಾಗ್ತಿದೆ. ಬೆಂಗಳೂರಿನ ಎಂಎಸ್ ಪಾಳ್ಯದ ಕ್ರಿಮಿನೇಷನ್ ಸೆಂಟರ್ನಲ್ಲಿ ಅಂತ್ಯ ಸಂಸ್ಕಾರದ ವೇಳೆ ಹಣ ಪೀಕ್ತಿದ್ದಾರೆ. ಕೊರೋನಾದಿಂದ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ 4,500 ಹಣ ಕೊಡಿ ಎಂದು ಪೀಡಿಸಿದ್ದಾರೆ. ಬಿಬಿಎಂಪಿ ಕಮಿಷನರ್ ಹೇಳಿದ್ರು ಕ್ಯಾರೆ ಎನ್ನದೆ ಕೊನೆಗೆ 2,000 ಕೊಡಿ ಎಂದಿರುವುದು ಬೆಳಕಿಗೆ ಬಂದಿದೆ. ಬೆಂಗಳೂರು ಟೆರರಿಸ್ಟ್ ಹಬ್ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ನೀಡಿದ್ದಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಉಗ್ರರೊಂದಿಗೆ ಸಂಪರ್ಕ ಹೊಂದಿರುವ ಕೆಲವರು ಡಿಜೆಹಳ್ಳಿಯಲ್ಲಿ ನಡೆದ ಘಟನೆ ನಂತರ ಸಿಕ್ಕಿಬಿದ್ದಿದ್ರು. ಹೀಗಾಗಿ ನಮ್ಮ ಟೀಕೆ ಉಗ್ರರ ವಿರುದ್ಧ ಇರಬೇಕು. ಉಗ್ರರು ಸಿಕ್ಕಿಬಿದ್ದ ಮಾತ್ರಕ್ಕೆ ಬೆಂಗಳೂರು ಅವರದಲ್ಲ, ಬೆಂಗಳೂರು ನಮ್ಮದು ಅಂತ ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ಆರೋಗ್ಯಾಧಿಕಾರಿಗಳ ಎಡವಟ್ಟಿನಿಂದಾಗಿ ಕೊರೋನಾ ಸೋಂಕಿತ ಪರದಾಟ ನಡೆಸಿದ್ದಾರೆ. ದೊಡ್ಡ ಕನ್ನಮಂಗಲದ ನಿವಾಸಿ ಶ್ರೀನಿವಾಸ್ಗೆ ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡಿದ್ವು. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಬಳಿಕ 1 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ್ದಾರಂತೆ. ಈ ರೀತಿ ಮೊದಲೇ ಹೇಳಿದ್ರೆ ನಾನು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಿದ್ದೆ, ನನ್ನನ್ನ ಬಿಡುಗಡೆ ಮಾಡಿಸಿ ಅಂತ ಶ್ರೀನಿವಾಸ್ ಅಳಲು ತೋಡಿಕೊಳ್ತಿದ್ದಾರೆ. ಕೊರೋನಾ ವೈರಸ್ಗೆ ಆಯುರ್ವೇದ ಚಿಕಿತ್ಸೆ ನೀಡುವುದಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಹೀಗಾಗಿ ಎ ವರ್ಗೀಸ್ ಎಂಬುವರು ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ್ದಾರೆ. ಸೋಂಕಿತರಿಗೆ ಅಲೋಪತಿ ಚಿಕಿತ್ಸೆಗೆ ಮಾತ್ರ ಅವಕಾಶವಿದ್ದು ಆಯುರ್ವೇದ ಚಿಕಿತ್ಸೆಗೆ ಅವಕಾಶ ನಿರಾಕರಿಸಲಾಗಿದೆ. ಚಿಕಿತ್ಸಾ ವಿಧಾನ ಆಯ್ಕೆ ರೋಗಿಯ ಹಕ್ಕಾಗಿದ್ದು ಸರ್ಕಾರ ಪ್ರಾಧಿಕಾರ ನಿರ್ಬಂಧಿಸುವಂತಿಲ್ಲವೆಂದು ವಾದಿಸಿದ್ದಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಹೈಕೋರ್ಟ್ ಸೂಚನೆ ನೀಡಿದೆ. ಕೃಷಿ ಮಸೂದೆ ಖಂಡಿಸಿರೋ ವಿಪಕ್ಷಗಳ ವಿರುದ್ಧ ಪ್ರಧಾನಿ ಮೋದಿ ಗುಡುಗಿದ್ದು ಯಾಕೆ? ಕಾಂಗ್ರೆಸ್ ಆಡಳಿತವಿರೋ ರಾಜ್ಯಗಳ ಸಿಎಂಗಳಿಗೆ ಸೋನಿಯಾ ಹೊರಡಿಸಿದ ಫರ್ಮಾನೇನು? ಮತ್ತೆ ತನ್ನ ನೀಚ ಬುದ್ಧಿಯನ್ನ ಚೀನಾ ಪ್ರದರ್ಶಿಸಿದ್ದು ಯಾಕೆ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದಾಗಿ ರೈತರು ತಾವು ಬೆಳೆದಂತಹ ಬೆಳೆಯನ್ನ ಯಾರಿಗಾದ್ರೂ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡಬಹುದಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಕೇಂದ್ರ ಸರ್ಕಾರ ರೈತರಿಗೆ ತಮ್ಮ ಹಕ್ಕುಗಳನ್ನ ನೀಡುತ್ತಿದೆ, ಆದರೆ ವಿರೋಧ ಪಕ್ಷದವರು ಅದನ್ನ ವಿರೋಧಿಸುತ್ತಿದ್ದಾರೆ. ಮುಕ್ತ ಮಾರುಕಟ್ಟೆಯಲ್ಲಿ ರೈತರು ಬೆಳೆ ಮಾರಬಹುದಾಗಿದ್ದು ಮಧ್ಯವರ್ತಿಗಳಿಗೆ ಲಾಭವಾಗಬೇಕೆಂದು ಅವರು ಬಯಸುತ್ತಾರೆ ಅಂತ ಟೀಕಾ ಪ್ರಹಾರ ನಡೆಸಿದ್ರು. ಕೃಷಿ ಮಸೂದೆ ವಿರುದ್ಧ ದೇಶದಾದ್ಯಂತ ಹೋರಾಟ ಹೆಚ್ಚಾಗಿದ್ದು ವಿಪಕ್ಷ ಕಾಂಗ್ರೆಸ್ ಕೃಷಿ ಮಸೂದೆಯನ್ನ ಖಂಡಿಸಿದೆ. ಹೀಗಾಗಿ ಕಾಂಗ್ರೆಸ್ ಆಳ್ವಿಕೆಯ ರಾಜ್ಯಗಳು ಕೇಂದ್ರದ ಕೃಷಿ ಮಸೂದೆಗಳನ್ನ ಜಾರಿಗೊಳಿಸಬಾರದು ಅಂತ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸೂಚನೆ ನೀಡಿದ್ದಾರೆ. ಮತ್ತೊಂದೆಡೆ ಪಂಜಾಬ್ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಕೃಷಿ ಮಸೂದೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದೆ. ಬಿಜೆಪಿ ಭೀಷ್ಮ ಎಲ್ಕೆ ಅಡ್ವಾಣಿಗೆ ನಾಳೆ ಮಹತ್ವದ ದಿನವಾಗಿರಲಿದೆ. ನಾಳೆ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ಬಗ್ಗೆ ಲಕ್ನೋ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಲಿದೆ. ಆರೋಪಿಗಳಾದ ಅಡ್ವಾಣಿ, ಮುರಳಿ ಮನೋಹರ ಜೋಶಿ ಸೇರಿದಂತೆ 32 ಆರೋಪಿಗಳು ಕೋರ್ಟ್ಗೆ ಹಾಜರಾಗಲು ಕೋರ್ಟ್ ಸೂಚನೆ ನೀಡಿದೆ. ಹೀಗಾಗಿ ರಾಜಕೀಯ ಮುಸ್ಸಂಜೆ ಸಮಯದಲ್ಲಿರುವ ಅಡ್ವಾಣಿಗೆ ನಾಡಿನ ತೀರ್ಪು ಮಹತ್ವ ಎನಿಸಿಕೊಂಡಿದೆ. ಜಡ್ಜ್ ಎಸ್ಕೆ ಯಾದವ್ ತೀರ್ಪು ನೀಡಲಿದ್ದಾರೆ. ಕೊರೋನಾ ಆರ್ಭಟದ ಮಧ್ಯೆ ಚೀನಾದ ಮತ್ತೊಂದು ವೈರಸ್ ದಾಳಿ ನಡೆಸೋ ಭೀತಿ ಶುರುವಾಗಿದೆ. ಭಾರತ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿಯೂ ಇಬ್ಬರಲ್ಲಿ ಈ ಸೋಂಕು ಪತ್ತೆಯಾಗಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯಿಂದ ಮಾಹಿತಿಯಂತೆ ಕ್ಯಾಟ್ ಕ್ಯೂ ವೈರಸ್ ಭಾರತಕ್ಕೆ ಎಂಟ್ರಿ ಕೊಟ್ಟಿರುವ ಬಗ್ಗೆ ಉಲ್ಲೇಖಿಸಿದ್ದು, ಉಣ್ಣೆ, ಸೊಳ್ಳೆ ಮೊದಲಾದ ಕೀಟಗಳಿಂದ ಈ ವೈರಸ್ ಹರಡುತ್ತಂತೆ. ರಿಯಾ ಚಕ್ರವರ್ತಿ ಮತ್ತು ಆಕೆಯ ಸಹೋದರ ಶೋಯಿಕ್ರ ಜಾಮೀನು ಅರ್ಜಿ ವಿರೋಧಿಸಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಹೈಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿದೆ. ರಿಯಾ ಡ್ರಗ್ಸ್ ಕಳ್ಳಸಾಗಣೆಗೆ ಹಣಕಾಸು ಒದಗಿಸಿದ್ದಾಳೆಂದು ತೋರಿಸಲು ಸಾಕಷ್ಟು ಪುರಾವೆಗಳಿವೆ ಎಂದು ಎನ್ಸಿಬಿ ವಲಯ ನಿರ್ದೇಶಕ ಸಮೀರ್ ವಾಂಘೆಂಡೆ ಸಲ್ಲಿಸಿರೋ ಎನ್ಸಿಬಿ ಅಫಿಡವಿಟ್ಗಳಲ್ಲಿ ಉಲ್ಲೇಖಿಸಲಾಗಿದೆ. ಭಾರತದ
ಕೇರಳದಲ್ಲಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಘಟನೆಯ ಬ್ಯಾಂಕ್ ಖಾತೆ ಜಪ್ತಿ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಘಟನೆಯ ಬ್ಯಾಂಕ್ ಖಾತೆ ಜಪ್ತಿ ಮಾಡಿದ ಬೆನ್ನಲ್ಲೇ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಘಟನೆಯ ಚಟುವಟಿಕೆ ಸ್ಥಗಿತಗೊಂಡಿದೆ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಹೋರಾಟ ನಡೆಸುವ ಸಂಘಟನೆಯಾಗಿದ್ದು, ಕಳೆದ 2 ವರ್ಷಗಳಿಂದ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಘಟನೆ ಮೇಲೆ ಸರ್ಕಾರ ಕಣ್ಣಿಟ್ಟಿತ್ತು.